ಹಾರ್ಕಾ ಟೊಮ್ಯಾಟೊ ರೈಸ್ ಬಾರ್. ಬೇಕಾಗುವ ಪದಾರ್ಥಗಳು: ಹಾರ್ಕಾ, ಟೊಮ್ಯಾಟೊ, ಸಾಸಿವೆ, ಅಚ್ಚ ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಲವಂಗ, ಚಕ್ಕೆ, ಏಲಕ್ಕಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ನಿಂಬೆಹಣ್ಣು, ಉಪ್ಪು, ಎಣ್ಣೆ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಸರಿ, ಹಾಗಾದ್ರೆ ಪ್ರಾರಂಭ ಮಾಡೋಣ. ಖಂಡಿತ. ಓಕೆ, ಹಾಗಾದ್ರೆ ಮೊದಲಿಗೆ ಸೊ ಈಗ ಅನ್ನನ ಬೇಯಿಸಿ ಇಟ್ಕೊಂಡಿದೆ. ಓಕೆ, ಹಾಗಾಗಿ ಅದರದ್ದು ಸ್ವಲ್ಪ ಕೆಲಸನ ಶ್ರಮ ಕಮ್ಮಿ ಮಾಡ್ಕೊಳ್ಬೋದು. ಓಕೆ ಓಕೆ. ಈಗ ಮೊದಲಿಗೆ ಒಲೆ ಹಚ್ಸೋಣ. ಒಲೆ ಹಚ್ಚಿ ಸೊ ಇದಕ್ಕೆ ಎಣ್ಣೆ ತಗೊಳ್ಳಿ. ಇದು ಬಹಳ ಸುಲಭ. ಅಲ್ಪ ಸ್ವಲ್ಪ ಪ್ರಿಪ್ರೇಷನ್ ಸ್ವಲ್ಪ ಮಾಡ್ಕೊಳ್ಬೇಕಾಗತ್ತೆ. ಎಣ್ಣೆ ಕಾಯ್ದೆ ಅಂದ್ರೆ ಇದನ್ನ ಈಗ ಮಾಮೂಲು ರೈಸ್ ಎಲ್ಲ ಸ್ಟೋರ್ ಮಾಡಿದ ಹಾಗೆ ಒಂದಿನ ಹೀಗೆ ಸ್ಟೋರ್ ಮಾಡ್ಬೋದಾ? ಇದನ್ನ ಸ್ಟೋರೇಜ್ ಅಲ್ಲಿ ಇದು ಹೇಗೆ ಇಲ್ಲ, ನಮಗೆ ಇದೆಲ್ಲಾನು ಫ್ರೆಶ್ ಆಗಿ ತಿನ್ಬೇಕಾಗತ್ತೆ. ಆದ್ರೆ ಹಾರಕದಲ್ಲಿ ಒಂದು ಗುಣ ಇದೆ. ಹಾರಕದಲ್ಲಿ ಕೊಡದನ್ನ ಅಂತ ಹೇಳಿ ಮಾಡ್ತಾರೆ. ಮುಂದಿನ ಸಂಚಿಕೆಗಳಂತೂ ಹೇಳ್ತೀನಿ ಅದ್ರ ಬಗ್ಗೆ. ಅದು ಒಂದು ವಾರನೂ ಇಡಬಹುದು. ಆಮೇಲೆ ಈ ಹಾರಕಕ್ಕೆ ಒಂದು ಸ್ವಲ್ಪ ತಾಳಿಕೆ ಗುಣ ಹೆಚ್ಚಿದೆ. ಈಗ ಈ ಗಿಣ್ಣು ಹಾಲು ಬರುತ್ತಲ್ಲ, ಗಿಣ್ಣು ಹಾಲ್ಗೆ ಇದರ ಪುಡಿ ಹಾಕಿ ಕಾಯಿಸಿಟ್ಟು ಮಡಕೆಲಿಟ್ರೆ 1.5-2 ತಿಂಗಳು ತಿಂತಾರೆ ಅಂತ ಹೇಳಿ ಒಬ್ರು ನಮ್ಗೆ ಗೊತ್ತಿರೋ ಹಿರಿಯಕರು ಹೇಳ್ತಾ ಇದ್ರು. ಮುಂಚಿನ ಕಾಲದಲ್ಲಿ ಇದನ್ನ ಪೌಡರ್ ಮಾಡಿ ಗಿಣ್ಣು ಹಾಲು ಬೇಯಿಸ್ಬೇಕಾದಾಗ ಇದು ಹಾಕಿ ಮಡಕೆಯಲ್ಲಿ ಅದನ್ನ ಇಡ್ತಾ ಇದ್ರಂತೆ. ಸುಮಾರು 1.5-2 ತಿಂಗಳಾದ್ರೂ ಹಾಳಾಗ್ತಿರ್ಲಿಲ್ಲ, ತಿಂತಾ ಇದ್ವಿ ನಾವು ಅಂತ ಹೇಳಿ ನಮ್ಮ ಸ್ನೇಹಿತರು ದೇವನಹಳ್ಳಿಯಲ್ಲಿ ತೇಜ ನರ್ಸರಿ ಅಂತ ಹೇಳಿದ್ದಾರೆ, ರಮೇಶ್ ಅವರು, ಬಹಳ ದೊಡ್ಡ ಎನ್ವಿರಾನ್ಮೆಂಟಿಸ್ಟ್ ಅಂಡ್ ಸಮಾಜದ ಬಗ್ಗೆ ಕಳಗಿರೋರು. ಅವ್ರು ಇದ್ರ ಬಗ್ಗೆ ಹೇಳ್ತಾ ಇದ್ರು. ಏನೇನೆಲ್ಲ ಅದ್ಭುತವಾದ ಸೊ ಇದು ಕಾದಿದೆ. ಸೊ ಈಗ ಸಾಸಿವೆ ಕೊಡಿ. ಚಕ್ಕೆ ಇವೆಲ್ಲ ವನಸ್ಪತಿಗಳು. ಆ್ಯಕ್ಚುಲಿ ಕಾಫಿ ಟೀ ಬದಲು ನೀವು ಚಕ್ಕೆ ಟೀ ಮಾಡ್ಕೊಂಡು ದಿನ ಕುಡಿಯೋಕ್ಕೆ ಶುರು ಮಾಡಿ. ನಿಮ್ಮ ದೇಹದಲ್ಲಿ ಇರುವಂಥ ಕಶ್ಮಲಗಳನ್ನ ಹೊರಗಡೆ ಹಾಕುತ್ತೆ. ಯೂರಿನೇಷನ್ ಹೆಚ್ಚು ಮಾಡುವಂಥ ಗುಣ ಇದೆ ಇದಕ್ಕೆ. ಹಾಗಾಗಿ ಇದು ಆರೋಗ್ಯಕ್ಕೂ ಚಕ್ಕೆ ನೀರ್ ಹಾಕಿ ಕುದಿಸ್ಬಿಟ್ರೆ ನೀರ್ ಹಾಕಿ ಅದಕ್ಕೆ ನೀವು ಬೆಲ್ಲ ಹಾಕೊಂಡು ತಗೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ನಿಂಬೆಹಣ್ಣು ಹಾಕೋಬಹುದು, ತುಂಬಾ ರುಚಿಯಾಗಿರುತ್ತೆ. ಸೊ ಲವಂಗ ತಗೊಳ್ಳಿ. ಅಂದ್ರೆ ಏನದ್ರಿಂದ ಏನ್ ಉಪಯೋಗ? ಅದರಿಂದ ನೋಡಿ, ಈಗ ಕಾಫಿ ಟೀ ಕೆಟ್ಟ ಪೇಯಗಳು ಅಂತ ಗೊತ್ತು. ಸೊ ಆರೋಗ್ಯಕ್ಕೆ ಕೆಟ್ಟದು. ಹಾಗಾಗಿ ಆಲ್ಟರ್ನೇಟಿವ್ ಆಗಿ ನಾವು ಕೆಲವಾರು ವನಸ್ಪತಿಗಳನ್ನ ನಾವು ಈ ರೀತಿ ಕಾಫಿ ಟೀ ತರ ಸೇವಿಸಬಹುದು. ಸರಿ, ಎಷ್ಟು ಜನ ಫಾಲೋ ಮಾಡ್ತಾರೆ? ನಾವು ಹೇಳ್ತಾನೆ ಇರ್ತೀವಿ, ನಿಮ್ಮ ಉದ್ದೇಶನೇ ಹೆಲ್ತಿ ಕಿಚನ್ ಉದ್ದೇಶನೇ ವೈವಿಧ್ಯತೆ ಕೊಡಬೇಕು. ವೈವಿಧ್ಯತೆಯಲ್ಲಿ ಆಹಾರ, ಆರೋಗ್ಯ ಎಲ್ಲವನ್ನು ಸಮತೋಲನವಾಗಿ ಕಾಪಾಡಬೇಕು ಅನ್ನೋದೇ ಅಲ್ವಾ? ಹಾಗಾಗಿ ಈ ಸಂದರ್ಭಿಕವಾಗಿ ನಾನು ಇದನ್ನ ಹೇಳೋದಕ್ಕೆ ಇಚ್ಛೆ ಪಟ್ಟೆ. ಹೌದು. ಅಲ್ಲ, ಖಂಡಿತ ಸರ್, ನಾವು ತಿಳಿಸ್ಕೊಡ್ತಾನೆ ಇರ್ಬೇಕು. ಎಲ್ಲೋ ನಾವು 100 ಹೇಳಿದ್ರೆ 10% ಅಷ್ಟಾದ್ರೂ ವೀಕ್ಷಕರು ಅದನ್ನ ಪಾಲಿಸ್ತಾರೆ ಅನ್ನೋದು ನಮ್ಮ ಉದ್ದೇಶ. ವೆರಿ ಇಂಟ್ರೆಸ್ಟಿಂಗ್ ಆಗಿ ಒಂದು ವಿಷಯ ಹೇಳ್ತೀನಿ. ಪಲಾವು ಇದೆಯಲ್ಲ, ಪಲಾವು ಉತ್ಪನ್ನ ಆಗಿದೆ ಹೇಗೆ ಅಂದ್ರೆ ಎಲ್ಲ ಒಂದು ಗಿಡಮೂಲಿಕೆಗಳನ್ನ ತಿನ್ಬೇಕಾಗಿತ್ತು. ಸೊ ಡಾಕ್ಟರ್ಗಳೆಲ್ಲ ಯೋಚನೆ ಮಾಡಿದ್ರು, ಆಯುರ್ವೇದಿಕ್ ಡಾಕ್ಟರ್ಗಳು. ಸೊ ಈ ಪಲಾವ್ನ ಅನ್ನದ ಜೊತೆ ಸೇರಿಸ್ಬಿಟ್ಟು ಈ ಒಂದು ಔಷಧೀಯ ಗಿಡಗಳನ್ನ ಪಲಾವ್ ರೈಸ್ ತರ ಮಾಡಿ ಪಲಾವ್ ತರ ಮಾಡೋದು ತುಂಬಾ ಸುಲಭ ಆಯ್ತು. ಹಾಗೆ ಬಂದಿದ್ದನ್ನು ಇವಾಗ ಎಲ್ಲರೂ ಅದನ್ನ ಪಲಾವ್ ಅನ್ನೋದೇ ಆಹಾರವಾಗಿ ಸೇವನೆ ಮಾಡ್ತಾ ಇದ್ದಾರೆ. ಸೊ ಇದು ಯಾಲಕ್ಕಿನೂ ಹಾಕೋಣ. ಯಾಲಕ್ಕಿ ಒಳ್ಳೆ ಸುವಾಸನೆ ಕೊಡುತ್ತೆ, ಕಾರ್ಮಿನೇಟಿವ್ ಎಫೆಕ್ಟ್ ಕೊಡುತ್ತೆ. ಟೇಸ್ಟ್ಗಿಂತ ಅದು ಸ್ವಾದಕ್ಕೋಸ್ಕರ ಹಾಕ್ತೀವಿ. ಬೆಳ್ಳುಳ್ಳಿ ಪೇಸ್ಟ್ ಕೊಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಂದು ಸ್ಪೂನ್. ಯಾವ ಪದಾರ್ಥ ಆದ್ಮೇಲೆ ಯಾವ್ದು ಹಾಕಬೇಕು ಅನ್ನೋದೊಂದು ಸ್ವಲ್ಪ ತಿಳುವಳಿಕೆ ಬೇಕಾಗುತ್ತೆ. ಯಾಕೆಂದ್ರೆ ಅದ ಒಂದು ಬೇಯುವ ಗುಣ, ಇದು ವಾಸನೆ ಹೋಗ್ಬೇಕು, ಹಸಿ ವಾಸನೆ ಹೋಗ್ಬೇಕು, ಅದಕ್ಕೆ ಮುಂಚೆನೆ ಹಾಕೋಬೇಕು. ಈರುಳ್ಳಿನ ಸ್ವಲ್ಪ ದೊಡ್ಡದಾಗಿ ಹಚ್ಕೊಂಡು ಚೆನ್ನಾಗಿರುತ್ತೆ ಇದಕ್ಕೆ.
ನಮ್ಮ ಇಚ್ಛಾನುಸಾರ ನಮ್ಮ ಇಚ್ಛಾನುಸಾರ. ಕೆಂಪಗಾಗೋವರೆಗೂ ಫ್ರೈ ಮಾಡಿ. ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊ. ನಾವೆಲ್ಲಾ ರೀತಿಯಾದಂತ ಬಾತುಗಳನ್ನು ಮಾಡ್ಬೋದು ಅಲ್ವಾ ಇದರಲ್ಲಿ? ಹೌದು, ಎಸ್ಪೆಷಲಿ ಹಾರ್ಕ ಇಸ್ ವೆರಿ ಮಚ್ ಸೂಟಬಲ್ ಫಾರ್ ರೈಸ್ ಬಾತ್. ಹೌದು, ಇದರಲ್ಲಿ ಲೆಮನ್ ರೈಸ್ ಬಾತ್ ಮಾಡ್ಬೋದು, ಮ್ಯಾಂಗೋ ರೈಸ್ ಬಾತು, ಪೈನಾಪಲ್ ರೈಸ್ ಬಾತು, ಹಣ್ಣಿನ ಒಂದು ಮ್ಯಾಂಗೋ ಇದೆಯಲ್ಲ ಅದರಲ್ಲೂ ಮಾಡ್ಬೋದು. ಎಸ್ಪೆಷಲಿ ಲೆಮನ್ ರೈಸ್ ಮಾಡಿ ಅದಕ್ಕೆ ನಾವು ದೇಶಿ ಆಕಳು ಮೊಸರು ಹಾಕೊಂಡು ತಿಂದ್ರೆ ತುಂಬಾ ಅದ್ಭುತವಾದ ರುಚಿ. ಇವೆಲ್ಲ ಒಂದು ರೀತಿ ಯುನೀಕ್ ಡಿಫರೆಂಟ್ ಕಾಂಬಿನೇಷನ್ಸ್. ಅಂದ್ರೆ ನಾವು ಹೇಳ್ತಾ ಇರ್ತೀವಿ ಹೀಗ್ ಮಾಡಿ ಹಾಗ್ ಮಾಡಿ ಅಂತ, ನೋಡಿದವರು ಅಯ್ಯೋ ಇದೆಲ್ಲ ಯಾರು ಹಚ್ಕೋತಾರಪ್ಪ ಅಂತ ಅನ್ಕೊಳ್ಳೋರು ಸ್ಟಾರ್ಟಿಂಗ್ ಅಲ್ಲಿ ಇರ್ತಾರೆ ಜನ. ಅದೇ ಗಾಳಿ ಕುಡಿದು ಹೊಟ್ಟೆ ತುಂಬಿಸ್ಕೊಂಡಿರೋದಕ್ಕೆ ಆಗೋದಿಲ್ವಲ್ಲ. ಹೌದು, ನಿಜ ನಿಜ. ಹಾಗೆ ಒಂದೇ ಪದಾರ್ಥ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಎಷ್ಟು ವೈವಿಧ್ಯತೆ ನಾವು ಜೀವನದಲ್ಲಿ ಅಳವಡಿಸ್ಕೊಂತೀವಿ ಅಷ್ಟು ಆರೋಗ್ಯಕ್ಕೆ ಪೂರಕವಾಗಿರುತ್ತೆ. ಅಲ್ಲ, ವೈವಿಧ್ಯತೆ ಬೇಕು ಅಂತ ಏನೇನೋ ತಿಂದ್ರೆ ಆರೋಗ್ಯ ಸಿಗಲ್ವಲ್ಲ. ಈ ರೀತಿಯಾದಂತ ನಾವು ಸಾಂಪ್ರದಾಯಿಕ ಆಹಾರಗಳು, ಪಾರಂಪರಿಕವಾಗಿ ಬಂದಿರುವಂತಹ ಆಹಾರ ಪದ್ಧತಿಗಳು ನಮ್ಗೆ ಬಹಳ ಉಪಯೋಗ ಆಗುತ್ತೆ. ಇನ್ನೊಂದು ವಿಶೇಷ ಅಂದ್ರೆ ಯಾವುದೇ ಒಂದು ದೇಶ ಉಳಿಬೇಕು ಅಂದ್ರೆ ಅಲ್ಲಿನ ಆಹಾರ ಸಂಸ್ಕೃತಿ ಉಳಿದ್ರೆ ಮಾತ್ರ ಆ ದೇಶ ಉಳಿಯುತ್ತೆ. ಯಾಕೆಂದ್ರೆ ನಾವು ಏನು ಆಹಾರ ತಗೊಳ್ತೀವೋ ಆ ರೀತಿ ನಮ್ಮ ಮನಸ್ಥಿತಿಗಳು, ನಮ್ಮ ನಡೆ ನುಡಿ, ಆಚಾರ ವಿಚಾರಗಳು ಉತ್ಪನ್ನ ಆಗುತ್ತೆ. ಹಾಗಾಗಿ ಆ ದೇಶದ ಒಂದು ಆಹಾರ ಪರಂಪರೆ, ಆಹಾರದ ಒಂದು ಸಂಪ್ರದಾಯಗಳು ಉಳಿಸುವಂತ ಅವಶ್ಯಕತೆ ಪ್ರತಿಯೊಬ್ಬ ನಾಗರಿಕನಿಗೂ ಇದೆ. ಹೌದು, ಆದ್ರೆ ನಾವು ಅದನ್ನ ಯಾರು ಫಾಲೋನೇ ಮಾಡ್ತಾ ಇಲ್ಲ ಅಲ್ವಾ? ಇದಂತ ಒಂದು ಬೇಜಾರಾಗುವಂತ ಸಂಗತಿ. ಇದು ಫಾಲೋ ಮಾಡಲ್ಲ. ಈ ನಿಮ್ಮ ವಾಹಿನಿ ಮುಖಾಂತರ ಎಲ್ಲ ವಿಷಯಗಳು ಅದ್ಭುತವಾಗಿ ತಿಳಿಸ್ತಾ ಇದ್ದೀರಿ. ಸೊ ಈಗ ನಾವು ಮಾಡ್ತಾ ಇರೋದು ಅಡುಗೆ ಅಲ್ಲ, ನಮ್ಮ ಒಂದು ರಾಷ್ಟ್ರೀಯ ಒಂದು ವಿಚಾರಗಳನ್ನ ಉಳಿಸ್ತಿದ್ದೀವಿ. ಸೊ ಈರುಳ್ಳಿ ಫ್ರೈ ಆಗಿದೆ ಅಲ್ವಾ? ಹಾ, ಈರುಳ್ಳಿ ಫ್ರೈ ಆಗಿದೆ. ಈಗ ಹಚ್ಚಮೆಣಸಿನ ಪುಡಿ ತಗೋ. ಖಾರದ ಪುಡಿ. ಓಕೆ, ಸ್ಪೂನ್. ಖಾರ ಆಗುತ್ತೆ ಕೈ. ಅದು ಕೈಯಲ್ಲಿ ಹಾಕಿದ್ರೆ ಅಂದಾಜರುತ್ತೆ ಚೆನ್ನಾಗಿರುತ್ತೆ ಅಂತ. ಹೌದು. ಸೊ ಕರಿಬೇವನ್ನ ಸಣ್ಣದಾಗಿ ಹಚ್ಕೊಡಿ. ಸಾಕಷ್ಟು? ಹಾಂ, ಸಾಕು. ಸಣ್ಣದಾಗಿ ಹಚ್ಚಿದ್ರೆ ಒಂದು ಅಡ್ವಾಂಟೇಜ್, ಯಾರು ತೆಗೆದು ಎಲೆಯಿಂದ ಹೊರಗಡೆ ಇಡೋದಿಲ್ಲ. ಹೌದು, ನಿಜ. ಹಾಗೆ ಮನೆಯಲ್ಲಿ ತಾಯಂದ್ರುಗಳು, ಗೃಹಿಣಿರು ಇದನ್ನ ಸಣ್ಣದಾಗಿ ಹಚ್ಚಾಕ್ಬಿಟ್ರೆ ಮನೆಯಲ್ಲಿ ಯಾರು ಹೊರಗಡೆ ತೆಗಿಯಕ್ಕಾಗೋದಿಲ್ಲ. ಅದನ್ನ ಸೇವನೆ ಮಾಡ್ತಾರೆ. ಈ ಚಟ್ನಿ ಮಾಡ್ಬೇಕಾದ್ರೂ ಅಷ್ಟೇ, ಕೊತ್ತಂಬರಿ ಸೊಪ್ಪು ತರ ಇದನ್ನು ಹಾಕ್ಬಿಡ್ಬೋದು, ಕರ್ಬೇವು ಸೊಪ್ಪನ್ನು ಹಾಕ್ಬಿಡ್ಬೋದು. ಹೌದು, ಚಟ್ನಿ ಮಾಡ್ಬೇಕಾದ್ರೆ ಹಾಕಿದಾಗ ಅದನ್ನು ಸ್ವಲ್ಪ ಬಾಡಿಸ್ಬಿಟ್ಟು ಹಾಕಿದ್ರೆ ಒಳ್ಳೆ ರುಚಿನೂ ಬರುತ್ತೆ. ತೀರಾ ಹಣ್ಣಾಗಿರೋ ಹಣ್ಣುಗಳು ಬೇಡ, ಸ್ವಲ್ಪ ಅರ್ಧಂಬರ್ಧನೂ ಅಲ್ಲ, ಸ್ವಲ್ಪ ಹಣ್ಣಾಗಿರ್ಬೇಕಷ್ಟೇ. ತುಂಬಾ ಹಣ್ಣಾಗಿದ್ರೆ ಅದು ತುಂಬಾ ಪೇಸ್ಟ್ ತರ ಆಗೋಗ್ಬಿಡುತ್ತೆ, ಬಾಯಿಗೆ ಸಿಗೋಲ್ಲ ಟೊಮೆಟೊ. ಹೌದು. ಈಗ ಉಪ್ಪು ಕೊಡಿ. ಉಪ್ಪು ಕೈಯಲ್ಲೇ ಹಾಕ್ತೀನಿ. ನಿಮ್ ಕಂಫರ್ಟಬಲ್, ನಿಮಗೆ ಸ್ಪೂನ್ ಬೇಕು ಅಂದ್ರೆ ಸ್ಪೂನ್, ಕೈಯಲ್ಲೇ ಹಾಕ್ತೀನಿ ಅಂದ್ರೆ ಕೈಯಲ್ಲೇ ಹಾಕ್ಬೋದು. ಅಂದಾಜ್ ಚೆನ್ನಾಗಿ ಸಿಗುತ್ತೆ. ಹೌದು, ಅದು ಉಪ್ಪು ಎಸ್ಪೆಷಲಿ ಕೈಯಲ್ಲೇ ಹಾಕಿದ್ರೇನೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಸೊ ಹಾರ್ಕ, ಬೇಯಿಸಿರೋ ಹಾರ್ಕ ಕೊಡಿ. ಆಗ್ಲೇ ಗಮನಿಸಿದ ಹಾಗೆ ಈ ನವಣೆಗೂ ಸಾಮೆಗೂ ಈ ಹಾರ್ಕಕ್ಕೂ ಡಿಫ್ರೆನ್ಸ್ ಗೊತ್ತಾಗೋದಿಲ್ಲ. ಇಲ್ಲ, ಅದರದೇ ಆದ ಒಂದು ಸ್ಟ್ರಕ್ಚರ್ ಇದೆ, ಬೇಯೋ ಗುಣ ಇದೆ. ಅದೇ ನೀವು ಅಭ್ಯಾಸ ಮಾಡೋರಿಗೆ ಗೊತ್ತಾಗುತ್ತೆ. ನಮಗೆ ಫಸ್ಟ್ ಟೈಮ್ ನೋಡಿದ್ರೆ ಅರ್ಥ ಆಗೋಗ್ಬಿಡುತ್ತೆ. ಫಸ್ಟ್ ಟೈಮ್ ನಮಗೆ ನೋಡಿದವ್ರಿಗೆ ಇದು ಗೊತ್ತಾಗಲ್ಲ. ಯಾವುದೇ ವಿಷಯಗಳು ಹೊಸದಲ್ಲಿ ಕಷ್ಟ ಅನ್ಸುತ್ತೆ. ಈ
ಇದಕ್ಕೆ ನೀರಿನ ಅಳತೆ ಎಷ್ಟು ಬೇಕಾಗುತ್ತೆ? 1 ಲೋಟಕ್ಕೆ 2 ನೀರು ಸಾಕಾಗುತ್ತಾ? 2 ನೀರು ಸಾಕಾಗುತ್ತೆ. ಮಾಮೂಲಿ ಮನೇಲಿ ಸಾರು ಹುಳಿ ಮಾಡಿದಾಗೆಲ್ಲ ಇದನ್ನ ಮಾಮೂಲಿ ರೈಸ್ ಬದಲಾಗಿ ಇದನ್ನ ಯೂಸ್ ಮಾಡ್ಬೋದು ಅಲ್ಲ? ಹೌದು, ಇದೇ ರೈಸ್, ಖಾರಕದ ಅಕ್ಕಿ. ಹೌದು, ಇದೇ ರೈಸು. ಇದೇ ರೈಸ್. ಕೊತ್ತಂಬರಿ ಕೊಡಿ. ಅದಕ್ಕಿಂತ ಮುಂಚೆ ನಿಂಬೆಹಣ್ಣು ಕೊಡಿ. ನಿಂಬೆಹಣ್ಣು ಸ್ವಾದನು ಹುಳಿ ರುಚಿನೂ ಕೊಡುತ್ತೆ, ಫ್ರೆಶ್ನೆಸ್ ಕೊಡುತ್ತೆ ಯಾವುದೇ ಪದಾರ್ಥಕ್ಕೆ ಉಪಯೋಗಿಸಿದಾಗ. ಅಂದ್ರೆ ನಾವು ಟೊಮ್ಯಾಟೋನು ಹಾಕಿದೀವಿ ಅಲ್ವಾ? ಹಾಕಿದ್ದೀವಿ. ಹುಳಿ ಬರುತ್ತೆ. ಇದು ಒಂದು ರೀತಿ ಫ್ರೆಶ್ನೆಸ್ ಕೊಡುತ್ತೆ, ಒಂದು ರೀತಿ ವಿಶೇಷವಾದ ಹುಳಿ ಕೊಡುತ್ತೆ. ಕೊತ್ತಂಬರಿ ಕೊಡಿ. ಇಲ್ಲ ಸೊ ಹಾರ್ಕದ ಮೊಸರನ್ನ ರೆಡಿ ಆಗ್ತಾ ಇದೆ. ಟೊಮ್ಯಾಟೊ. ಸೊ ಹಾರ್ಕದ ಟೊಮೆಟೊ ರೈಸ್ ಬಾತ್ ರೆಡಿ ಆಗ್ತಾ ಇದೆ. ಗೋಶ ಆಗಿದೆ. ಸರ್ವಿಂಗ್ ಬೌಲ್ ತೊಳಿ. ಟೊಮೆಟೊ ರೈಸ್ ಬಾತ್ ರೆಡಿ ಇದೆ. ಎಷ್ಟು ಕಲರ್ಫುಲ್ ಆಗಿದೆ ಅಲ್ಲ? ಹೌದು. ಸೊ ಟೊಮೆಟೊ ರೈಸ್ ಬಾತ್ ರೆಡಿ ಇದೆ. ಇದನ್ನ ಗಾರ್ನಿಷ್ ಮಾಡೋಣ ಸುಂದರವಾಗಿ ಕಾಣೋ ಥರ. ಸೊ ಮಧ್ಯದಲ್ಲಿ ಕೊತ್ತಂಬರಿ ಹಾಕಿ ನೋಡಲಿಕ್ಕೆ ಚೆಂದ ಇರುತ್ತೆ. ಸೊ ಹಾರ್ಕದ ಟೊಮೆಟೊ ರೈಸ್ ಬಾತ್ ರೆಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ಟೇಸ್ಟಿ ಆಗಿದೆ ಅನಿಸ್ತಾ ಇದೆ, ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ. ಸೊ ನೋಡಿದ್ರಲ್ಲ ಹೇಗೆ ಹಾರ್ಕದ ಟೊಮ್ಯಾಟೊ ಬಾತ್ ಮಾಡೋದು ಅಂತ. ಇದನ್ನ ಮಾಡೋದು ಹೇಗೆ ಅಂತ ಮತ್ತೊಮ್ಮೆ ರೀಕ್ಯಾಪ್ ನೋಡ್ಕೊಂಬನ್ನಿ. ಹಾರ್ಕಾ ಟೊಮ್ಯಾಟೊ ರೈಸ್ ಬಾತ್ ಮಾಡುವ ವಿಧಾನ: 1 ಪ್ಯಾನ್ಗೆ ಎಣ್ಣೆ, ಸಾಸಿವೆ, ಚಕ್ಕೆ, ಏಲಕ್ಕಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಈರುಳ್ಳಿ, ಅಚ್ಚ ಖಾರದ ಪುಡಿ, ಕರಿಬೇವಿನ ಸೊಪ್ಪು, ಟೊಮ್ಯಾಟೊ, ಉಪ್ಪು ಹಾಗೂ ಬೇಯಿಸಿರುವ ಹಾರ್ಕವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಅದಕ್ಕೆ ನಿಂಬೆ ರಸ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿದರೆ ವೆರಿ ಟೇಸ್ಟಿ ಹಾರ್ಕಾ ಟೊಮ್ಯಾಟೊ ರೈಸ್ ಬಾತ್ ರೆಡಿಯಾಗಿರುತ್ತೆ.